ಸರ್ ನಮಸ್ಕಾರ ರೀ. ಹೇಳಮ್ಮ ಏನಾಯ್ತು? ಸರ್ ನಮ್ದು ಹಿಂಗ ಅನಾಥಾಶ್ರಮ ಅದ ರೀ, ನಮಗ್ ಡೊನೇಷನ್ ಬೇಕಾಗಿತ್ರಿ. ಹಿಂಗ ಒಂದ್ 500 ರೂಪಾಯಿ ತನಕ ಕೊಡಾಕ ಆಗ್ತದೇನ್ರಿ ನಿಮಗ? ಹೌದಾ, ಯಾವ್ದು ಅನಾಥಾಶ್ರಮ ನಿಮ್ದು? ಅಷ್ಟೇ ಸರ್, ಲಾಸ್ಟ್ ಟೈಮ್ ನಾವ್ ಬಂದಿದ್ವಿ ರೀ ನಿಮ್ ಕಡೆ. XYZ ಅನಾಥಾಶ್ರಮ ಅಂತ ಅದರಿ ನಮ್ದ. ನಾವ್ ಹಿಂಗ ಮಕ್ಳಿಗೆಲ್ಲಾ ಸಹಾಯ ಮಾಡ್ತೇವ್ರಿ. ಆಮೇಲೆ ಅಲ್ಲಿ ಅನಾಥ ಮಕ್ಕಳೆಲ್ಲಾ ಇದಾರ್ರಿ ಸರ್. ಅದ್ರ ಸಲುವಾಗಿ ಡೊನೇಷನ್ ಕೊಟ್ರ ಹೆಲ್ಪ್ ಆಗ್ತೈತ್ರಿ. 500 ಎಲ್ಲ ಆಗೋದಿಲ್ಲಮ್ಮ, 100 ಕೊಡ್ತೀನಿ, ತಗೊಂಡ್ ಹೋಗು ಅಷ್ಟೇ. 500 ರೂಪಾಯಿ ಕೊಡ್ರಿ ಸರ್. ಏನ್ ಬರೀ 100 ರೂಪಾಯಿ ರೀ? ನಮ್ಗ್ ಸ್ವಲ್ಪ ಅದ್ ಹತ್ಬೇಕಲ್ರಿ, ನಮಗ್ ಸ್ವಲ್ಪ ಆದ್ರೆ ಹೆಲ್ಪ್ ಆಗ್ತದ್ರಿ. ಏನಮ್ಮ ನಿಂದು? ತಗೋ ಇದು ಅಮೌಂಟ್. ಈ ತರ ಸಿಚುವೇಶನ್ ಏನಿದೆ ಇದು ಸ್ವತಃ ನಮ್ಮ ಮನೆಯಲ್ಲೇ ನಡೆದಿದೆ. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಪ್ಲಸ್ ನಮ್ಮ ಅಕ್ಕ ಇದ್ದಾಗ ಈ ಘಟನೆ ನಡೆದಿದೆ. ಯಾರೋ ಒಬ್ರು ಬಂದು ಸಡನ್ ಆಗಿ ನಾವು ಅನಾಥಾಶ್ರಮ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಬ್ಲೈಂಡ್ ಆಗಿ ನಂಬಿ ನಾವು ದುಡ್ಡು ಕೊಡಬಾರ್ದು. ಯಾಕಂದ್ರೆ ಅವ್ರ ಹತ್ರ ಅದ್ ಕರೆಕ್ಟ್ ಆಗಿ ಆಶ್ರಮ ನಡೆಸ್ತಾ ಇದ್ದಾರೋ ಅಥವಾ ಇಲ್ಲ ಅನ್ನೋದು ಒಂದು ಸರ್ಟಿಫಿಕೇಟ್ ಅಥವಾ ಯಾವ್ದೋ ಒಂದು ಪ್ರೂಫ್ ಅದನ್ನ ನೋಡಿ ಆಮೇಲೆ ನಮ್ಗೆ ಸಹಾಯ ಮಾಡ್ಬೇಕನ್ಸಿದ್ರೆ ಮಾಡ್ಬೇಕು. ಇಲ್ಲಾಂದ್ರೆ ಸುಮ್ನೆ ಬ್ಲೈಂಡ್ ಆಗಿ ನಂಬಿ ಇಂತಿಷ್ಟ ದುಡ್ಡು ಅವರು 500 ಅಥವಾ 1000 ಈ ತರ ಕೇಳ್ತಾರೆ. ಸೊ ಅದಕ್ಕೆ ಕಣ್ಮುಚ್ಚಿ ಯಾರು ಕೊಡಬಾರ್ದು. ಯಾಕಂದ್ರೆ ಇದಕ್ಕೊಂದು ಸರಿಯಾದ ಕಾನೂನು ಇದೆ. ಆ ಕಾನೂನು ಏನ್ ಹೇಳುತ್ತಂದ್ರೆ, ರಿಲಿಜಿಯಸ್ ಅಂಡ್ ಚಾರಿಟೇಬಲ್ ಹೋಮ್ಸ್ ಸೂಪರ್ವಿಷನ್ ಅಂಡ್ ಕಂಟ್ರೋಲ್ ಆಕ್ಟ್ 1960 ಪ್ರಕಾರ ಸೆಕ್ಷನ್ 13 ಅಲ್ಲಿ ಈ ಯಾವ ತರ ಆರ್ಫನೇಜ್ ಆಗಲಿ ಯಾವುದೇ ಚಾರಿಟೇಬಲ್ ಹೋಮ್ಸ್ ಆಗಲಿ ವಿದೌಟ್ ಸರ್ಟಿಫಿಕೇಟ್ ನಡೆಸೋಂಗಿಲ್ಲ. ಅಕಸ್ಮಾತ್ ಈ ಏನಾದರೂ ಆಕ್ಟ್ ಪ್ರೊವಿಷನ್ ಅಗೇನ್ಸ್ಟ್ ಹೋತಂದ್ರೆ ಆಸ್ ಪರ್ ಸೆಕ್ಷನ್ 24 ಅವರಿಗೆ ಪನಿಷ್ಮೆಂಟ್ ಪೆನಾಲ್ಟಿ ಇದೆ. ದಟ್ ಈಸ್ ಯಾರು ಆ ಥರ ತಪ್ಪು ಮಾಡ್ತಾರೆ ಅವರಿಗೆ 3 ತಿಂಗಳು ಜೈಲ್ ಶಿಕ್ಷೆ ಆಗತ್ತೆ, ಅಥವಾ 250 ಫೈನ್ ಆಗತ್ತೆ, ಅಥವಾ 2 ಇರತ್ತೆ. ಅದೇ ಪದೇ ತಪ್ಪು ಮಾಡೋರಿಗೆ 6 ತಿಂಗಳು ಜೈಲ್ ಶಿಕ್ಷೆ ಆಗತ್ತೆ, ಮತ್ತೆ ಅವರಿಗೆ 1000 ರೂಪಾಯಿ ಫೈನ್ ಆಗತ್ತೆ, ಅಥವಾ 2 ಪನಿಷ್ಮೆಂಟ್ ಕೂಡ ಅಪ್ಲೈ ಆಗತ್ತೆ. ಸೊ ಬಿ ಅವೇರ್. ಈಗ ಯಾರಾದರೂ ಬಂದ್ರೆ ಕಂಪ್ಲೇಂಟ್ ಆಗತ್ತೆ. ಸೊ ಹೀಗೆ ಬಂದಿದ್ರೆ ಸುಮ್ಮನೆ ಕಣ್ಮುಚ್ಚಿ ಯಾರಿಗೂ ದುಡ್ಡು ಕೊಡಬೇಡಿ. ಯಾಕಂದ್ರೆ ಈ ಘಟನೆ ನಡೆದಿದ್ದೆ ನಾವು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಆಗತ್ತೆ, ನಾಳೆ ಇನ್ನೊಬ್ರ ಜೊತೆ ಆಗತ್ತೆ. ಸೊ ಬಿ ಅವೇರ್. ಮತ್ತೆ ಆದಷ್ಟು ಇದೆಲ್ಲರಿಗೂ ಶೇರ್ ಮಾಡಿ, ಸೊ ದಟ್ ದೇ ಆರ್ ಅವೇರ್ ಆಫ್ ದಿಸ್ ಆ್ಯಂಡ್ ಅವರು ಲಾಸ್ ಆಗೋದು ತಡೆಗಟ್ಟಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಪೆಕ್ಟಕಲ್ಸ್ ಆಫ್ ಲಾ.